ಹರೇ ಕೃಷ್ಣ ಎಲ್ರಿಗೂ. ಸಂಖ್ಯಾಶಾಸ್ತ್ರ ನ್ಯೂಮಾಲಜಿ ಪ್ರಕಾರ ಯಾವ ಸಂಖ್ಯೆಯಲ್ಲಿ ಹುಟ್ಟಿದವರು ಯಾವ ಕೆಲಸವನ್ನ ಜಾಬ್ ಅನ್ನ ಮಾಡಿದ್ರೆ ಅವರಿಗೆ ಅದೃಷ್ಟ ಲಕ್ ಅನ್ನೋದಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾರೆಲ್ಲ 1, 10, 19 ಅಥವಾ 28ನೇ ಸಂಖ್ಯೆಯಲ್ಲಿ ಹುಟ್ಟಿದಿರಾ ನೀವೆಲ್ಲ ಸೂರ್ಯಗ್ರಹದ ಆಧಿಪತ್ಯಕ್ಕೆ ಒಳಗಾಗಿರ್ತೀರಾ. ಸೂರ್ಯನನ್ನ ನಾವು ರಾಜ ಅಂತ ಕರಿತೀವಿ. ಸೊ ಹಾಗಾಗಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಯಾವತ್ತೂ ನಾನು ರಾಜನ್ ತರ ಕಿಂಗ್ ತರ ಇರಬೇಕು, ನನಗೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಕ್ ಇಷ್ಟ ಇಲ್ಲ, ನಂದೇ ಸ್ವಂತ ಬಿಸ್ನೆಸ್ ಮಾಡಬೇಕು, ಅಥವಾ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಯಾವತ್ತೂ ನಾನು ಟಾಪ್ ಪೊಸಿಷನ್ ಅಲ್ಲಿ ಇರಬೇಕು, ನಾನು ಟೀಮ್ ಲೀಡರ್ ಆಗಿರ್ಬೇಕು, HR ಆಗಿರ್ಬೇಕು, ಅಥವಾ CEO ಆಗಿರ್ಬೇಕು, ಅಥವಾ ಫೌಂಡರ್ ಆಗಿರ್ಬೇಕು, ಅಥವಾ ಚೇರ್ಮನ್ ಆಗಿರ್ಬೇಕು ಅಂತ ಆಸೆ ಪಡ್ತಿರ್ತಾರೆ. ಹಾಗಾಗಿ ಈ ಎಲ್ಲಾ ಆಸೆಗಳನ್ನು ಕೂಡ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಖಂಡಿತವಾಗ್ಲೂ ನೆರವೇರಿಸ್ಕೊಂತಾರೆ. ಯಾವಾಗ್ಲೂ ಟಾಪ್ ಪೊಸಿಷನ್ ಅಲ್ಲೇ ಇರೋದಕ್ಕೆ ಇಷ್ಟಪಡ್ತಾರೆ, ಹಾಗೇನೆ ಅವರು ಟಾಪ್ ಪೊಸಿಷನ್ ಅಲ್ಲೇ ಇರ್ತಾರೆ. ಸೊ ಜೊತೆಗೆ ಇವ್ರಿಗೆ ಯಾವೆಲ್ಲ ಕೆಲಸದಲ್ಲಿ ಇವ್ರಿಗೆ ಲಕ್ಕಿದೆ ಅಂತ ಹೇಳಿದ್ರೆ, ಇವಾಗ ರಾಜನಿಗೆ ರಾಜ್ಯಭಾರ ಮಾಡೋದಕ್ಕೆ ಹೇಗೆ ಇಷ್ಟ ಇರುತ್ತೆ ಅದೇ ತರನೇ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಪಾಲಿಟಿಕ್ಸ್ ನಲ್ಲಿ ಒಳ್ಳೆ ಲಕ್ ಅನ್ನೋದಿರುತ್ತೆ. ಇವರು ಪೊಲಿಟಿಷಿಯನ್ ಆಗ್ಬೇಕು ಅಂತ ಆಸೆ ಪಡ್ತಿರ್ತಾರೆ. ಹಾಗಾಗಿ ಎಲೆಕ್ಷನ್ ಅಲ್ಲಿ ನಿಂತ್ರೆ ಖಂಡಿತವಾಗ್ಲೂ ಇವರಿಗೆ ಲಕ್ ಅನ್ನೋದಿರುತ್ತೆ. ಜೊತೆಗೆ ಗೌರ್ಮೆಂಟ್ ಜಾಬ್ ಸಿಗುವಂತ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ. ಹಾಗೇನೆ ಡಾಕ್ಟರ್ ಆಗ್ಬೋದು, ಇಂಜಿನಿಯರಿಂಗ್ ಅಲ್ಲಿ ಇವರಿಗೆ ಲಕ್ ಅನ್ನೋದಿರುತ್ತೆ. ಜೊತೆಗೆ ಸೂರ್ಯನಿಗೆ ರಿಲೇಟೆಡ್ ಆದಂತಹ ಕೆಲಸಗಳಾದಂತಹ ಸೋಲಾರ್ ಬಿಸ್ನೆಸ್ ನಲ್ಲಿ, ಫೈರ್ ಅಥವಾ ಎಲೆಕ್ಟ್ರಿಸಿಟಿ ಬಿಸ್ನೆಸ್ ನಲ್ಲಿ ಇವರಿಗೆ ಲಕ್ ಅನ್ನೋದಿರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಅಥವಾ ಫಿನಾನ್ಸ್ ಫೀಲ್ಡ್ ನಲ್ಲೂ ಕೂಡ ಇವರಿಗೆ ಲಕ್ ಅನ್ನೋದಿರುತ್ತೆ. ಸೊ ಮುಂದಿನ ವಿಡಿಯೋಸ್ ಅಲ್ಲಿ ನಾವು 2ನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಯಾವ ಕೆಲಸವನ್ನ ಮಾಡಿದ್ರೆ ಅವರಿಗೆ ಲಕ್ ಅನ್ನೋದಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾರೆಲ್ಲ ಫಾಲೋ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋಸ್ಗಳು ನಿಮಗೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹರೇ ಕೃಷ್ಣ.